ಹಾಯ್ ಮರ್ರೆ, ನಮಸ್ಕಾರ. ಹೆಂಗಿದ್ರಿ ಎಲ್ಲ? ಆರಾಮಲ್ಲ? ಹಂಗಾರೆ ನನ್ನ ಇವತ್ತಿನ ವ್ಲಾಗ್ಗೆ ಸುಸ್ವಾಗತ. ಇವತ್ತು ನಾ ಸಣ್ಣಕ್ಕೆ ರೆಡಿ ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ಗುರುವಾರ ಅಲ್ಲ, ಸೊ ನಾ ಈಗ ಹೊರಟದ್ದು ರಾಘವೇಂದ್ರ ಸ್ವಾಮಿನ ಮೀಟಪ್ಗೆ. ದೇವ್ರ ದರ್ಶನ ಮುಗಿಸ್ಕೊಂಡು ನಾ ಮನೆಗೆ ಬಂದೆ. ಆ್ಯಂಡ್ ನಮ್ಮ ಮನೆಗೆ ಇವತ್ತೆಂತ ಸ್ಪೆಷಲ್ ಗೊತ್ತಾ? ಕಾಯೋಡಿ. ನನ್ನಮ್ಮ ಇವತ್ತು ಫುಲ್ ಜೋಶಲ್ಲೇ ಕಾಯೋಡಿ ಮಾಡೋಕೆ ರೆಡಿಯೇ ಇದ್ದಾಳು. ಒಂದು 3-4 ಗಂಟೆ ಮುಂಚೆನೇ ಅಕ್ಕಿ ನೆನೆಸಿಟ್ಕಣಕ, ಆಮೇಲೆ ಅಕ್ಕಿ ಬಸ್ತು ಅದನ್ನು ಪೌಡ್ರ್ ಮಾಡ್ಕಣಕ, ನೆಕ್ಸ್ಟ್ ಕಾಯಿ, ಬೆಲ್ಲ, ಏಲಕ್ಕಿ ಮತ್ತೊಂದು ಬಾಳೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕಣಕ, ಆಮೇಲೆ ಎರಡನ್ನೂ ಒಟ್ಟಿಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಕ. ನಂಗೆ ಕಾಯೋಡಿ ಅಂದ್ರೆ ಫುಲ್ ಇಷ್ಟ ಆಯಿತಾ. ಮನೆ ಹೋದಳಿಕೆಲ್ಲ ನಾ ಮಾಡಿಸ್ಕೊ ತಿಂತೆ. ನಿಮ್ಗೆ ಯಾರಿಗೆಲ್ಲ ಕಾಯಿಡಿ ಅಂದರೆ ಗೊತ್ತಿತ್ತು ಒಂದು ಕಮೆಂಟ್ ಹಾಕಿ ಕಾಂಬ. ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ಕು. ಆಮೇಲೆ ಎಣ್ಣೆ ಕೊದಿತಿದ್ದಂಗೆ ಹೆಂಗೆ ನಾವು ಬನ್ಸ್ ಮಾಡ್ತೋ ಅದೇ ಶೇಪಲ್ಲೇ ಹೂರ್ಣನ ಎಣ್ಣೆಗೆ ಬಿಡ್ಕು. ಇಷ್ಟೇ, ಸಿಂಪಲ್ ಅಲ್ದ? ಈಗ ಬಿಸಿ ಬಿಸಿ ಕಾಯೋಡಿ ರೆಡಿ. ನಾನಂತೂ ಎಷ್ಟೋ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ಅಮ್ಮ ಮಾಡಿ ಕೊಟ್ಲು. ನಾನಂತೂ ಈಗ ಫುಲ್ ಖುಷಿಯಲ್ಲಿ ತಿಂತೆ. ಈಗ ನಾನು ಕಾಯೋಡಿ ತಿಂದು ಖಾಲಿ ಮಾಡ್ತೆ. ಹಂಗಾರೆ ಮತ್ತೆ ನಾಳೆ ಸಿಗ್ತಕ್ಕ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.